ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ಅವಿನಾಶ್, ಮೈಸೂರು ರೇಡಿಯೋ ವತಿಯಿಂದ. ನನ್ನ ಸಹೋದರ ಜಯಂತ್ ತುಂಬಾ ಚೆನ್ನಾಗಿರೋ ಒಂದು ಕವನ ಸಂಕಲನವನ್ನ ಬರೆದಿದ್ದಾನೆ. ಪೂರ್ಣಿಮಾ ಬೆಳದಿಂಗಳು ಅಂತ, ಪೂರ್ಣಿಮೆಯ ಬೆಳದಿಂಗಳು ಅಂತ ಇದರ ಹೆಸರು. ಬಹಳ ಸಂತೋಷ ಆಗೋದೇನೆಂದ್ರೆ, ದರಾ ಬೇಂದ್ರೆ ಅವರ ಮೊಮ್ಮಗಳಿಂದನೇ ಈ ಕೃತಿನ ಬಿಡುಗಡೆ ಮಾಡಿಸ್ತಾ ಇದ್ದಾನೆ. ಚಿಕ್ಕ ವಯಸ್ಸಿಂದನೂ ಕೂಡ ತುಂಬಾ ಸಾಹಿತ್ಯದಲ್ಲಿ ಆಸಕ್ತಿ. ಇನ್ಫ್ಯಾಕ್ಟ್ ಅಣ್ಣ, ನೀವು ಒಂದು ವಿಡಿಯೋ ಮಾಡಿ ಆಶೀರ್ವದಿಸ್ಬೇಕು ಅಂತ ಹೇಳ್ದ. ಆಶೀರ್ವಾದ ಮಾಡೋಷ್ಟು ದೊಡ್ಡವನಲ್ಲಪ್ಪ ನಾನು. ನನ್ನದೇನಿದ್ರು ಹಾರೈಕೆ, ಒಳ್ಳೇದಾಗ್ಲಿ ಅಂತಷ್ಟೇ. ನನಗೆ ಅವನು ಅಣ್ಣ ಅಂತ ಕರೆದಾಗ ನಾನು ಯಾವಾಗ್ಲೂ ಅವ್ನಿಗೆ ಹೇಳ್ತಾ ಇರ್ತೀನಿ, ವಯಸ್ಸಲ್ಲಿ ಅವನಕ್ಕಿಂತ ನಾನು ದೊಡ್ಡವನಿರ್ಬೋದು, ಬಟ್ ನನ್ನ ಪ್ರಕಾರ ಜ್ಞಾನದಲ್ಲಿ ಅವನೇ ದೊಡ್ಡವನು. ಅವನು ತಿಳ್ಕೊಂಡಿರುವಂತಹ ವೇದಾಂತ, ಆ ಸತ್ಯಗಳು, ಸ್ಪೆಷಲಿ ಏನಪ್ಪಾ ಅಂತಂದ್ರೆ ಯಜ್ಞಪತಿ ಭಟ್ರ ಶಿಷ್ಯ, ಶಲ್ವಪಿಳ್ಳ ಅಯ್ಯಂಗಾರ್ ಅವರ ಶಿಷ್ಯ. ಅವನ ವೇದಾಂತದ ಸತ್ಯಗಳು ಬೇರೆನೆ ಸ್ತರದಲ್ಲಿದೆ ಅಂತ ನನ್ನ ನಂಬಿಕೆ. ನಾನು ನಮ್ಮ ಗುರುಗಳಾಗಿರುವಂತಹ ಪ್ರೊಫೆಸರ್ ಕೆ ಕೇಶವಮೂರ್ತಿ ಅವರ ಶಿಷ್ಯ. ನಾವು ಭಗವದ್ಗೀತೆ ಈ ಲೈನಲ್ಲಿ ಬಂದವರು. ಅವರು ವೇದಾಂತದ ವೇದ ಮಂತ್ರಗಳು, ಯಜ್ಞಗಳು, ಈ ಒಂದು ಲೈನ್ನಲ್ಲಿ ಬಂದಂತವರು. ಸೊ ಈ ಸಾಹಿತ್ಯದ ಕೃಷಿಯನ್ನ ಮಾಡಿ ಅದ್ಭುತವಾದ ಪುಸ್ತಕವನ್ನ ಸಮಾಜಕ್ಕೆ ಕೊಡ್ತಾ ಇದೆಯಾ, ಒಳ್ಳೇದಾಗ್ಲಿ ನಿನ್ಗೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ಲದಕ್ಕಿಂತ ಹೆಚ್ಚಿಗೆ ನನಗೆ ಸಂತೋಷ ಆಗ್ತಿರೋದು ಅಂದ್ರೆ, ಅವನ ಕಾವ್ಯನಾಮ ಪೂರ್ಣಿಮಾ ತನಯ ಅಂತ. ಅಂದ್ರೆ ಅವನು ಕೇಳಿದೆ, ಯಾಕಪ್ಪ ನಿನ್ ಹೆಸರು ಬರ್ಕೊಳಲ್ವಾ? ಅದಕ್ಕೆ ಅವನು ಹೇಳ್ದ, ನಾನೇನು ಇಲ್ಲ, ನಾನಿರೋದೇ ನನ್ನ ತಾಯಿಯಿಂದ ಅಂತ ಹೇಳಿ ಪೂರ್ಣಿಮಾ ತನಯ ಅನ್ನೋ ಕಾವ್ಯನಾಮದಲ್ಲಿ ಅವನು ಕವನಗಳನ್ನು ಬರಿತಾ ಇದ್ದಾನೆ. ನಿನ್ನ ಮಾತೃಭಕ್ತಿಗೆ ನಾನು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ತುಂಬಾ ಸಂತೋಷ ಆಗತ್ತೆ. ಒಳ್ಳೇದಾಗ್ಲಿ. ಇನ್ನು ಸಾಹಿತ್ಯದಲ್ಲಿ ಅತ್ಯಂತ ಎತ್ತರದ ಸ್ಥಾನಕ್ಕೆ ನೀನು ಹೋಗ್ಬೇಕು ಅಂತ ನಾನು ಆಶಿಸ್ತೀನಿ. ನಮಸ್ಕಾರ.